ನಾಗೇಶ್ ಅವರು, ಗುಪ್ತಾ ಅವರು, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ನಮ್ಮ ಪ್ರಭಾಕರ್ ಅವರು, ಮತ್ತು ಇವತ್ತು ಪ್ರೆಸ್ ಕ್ಲಬ್ ಜೊತೆಯಲ್ಲಿ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ರೋಟರಿ ಸಂಸ್ಥೆ ಸುಮಾರು 100ಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಸೇವೆಯನ್ನು ಸುಮಾರು 125 ವರ್ಷಗಳಿಂದ ಕೂಡ ಮಾಡ್ತಾಯಿದೆ. ರೋಟರಿ, ಲಯನ್ಸು ಇದೆಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು. ಸೇವೆಗೆ ಇನ್ನೊಂದು ಹೆಸರೇ ರೋಟರಿ ಸಂಸ್ಥೆ. ಅದರಲ್ಲೂ ಕೂಡ ಪೋಲಿಯೋದಲ್ಲಿ ಪ್ರತಿ ವರ್ಷ ಕೂಡ ನಾವು ಹೋಗ್ತೀವಿ ಪೋಲಿಯೋ ಡ್ರಾಪ್ಸ್ ಹಾಕೋದಕ್ಕೆ. ನಿಮ್ಮ ಸಂಸ್ಥೆ ಮಾಡಿದಷ್ಟು ಪ್ರಪಂಚದಲ್ಲಿ ಯಾವ ಸಂಸ್ಥೆ ಕೂಡ ಮಾಡಿಲ್ಲ ಪೋಲಿಯೋ ನಿಮ್ಮ ಸರ್ವೀಸು. ಅದೇ ರೀತಿ ಬೇರೆ ಬೇರೆ ಪ್ರಪಂಚದಲ್ಲಿ ಪ್ರವಾಹ ಆದಾಗ, ಭೂಕಂಪ ಆದಾಗ, ಅಥವಾ ವಿಶೇಷವಾಗಿ ಎಜುಕೇಷನ್ಗೆ ಸಾಕಷ್ಟು ಶಾಲಾ ಕೊಠಡಿಗಳನ್ನು ಕಟ್ಸ್ಕೊಟ್ಟಿದ್ದೀರಾ. ಎಜುಕೇಷನ್ನ ಈಗ ಶಾಲೆಗಳಲ್ಲಿ ಏನು ಹಾಕಬೇಕು, ಲ್ಯಾಬ್ ಇರ್ಬೋದು ಅಥವಾ ಲೈಬ್ರರಿ ಇರ್ಬೋದು, ಇದೆಲ್ಲ ಕೂಡ ಸಾಕಷ್ಟು ನೂರಾರು ವರ್ಷನ ಮಾಡಿಕೊಂಡು ಬಂದಿದ್ದೀರಾ. ಮತ್ತು ಇವತ್ತು ಹೊಸದಾಗಿ ಇದು ನಿಮ್ಗೆ ಹೊಸದಿದು ಅವಾರ್ಡ್ ಫಂಕ್ಷನ್ ಅಲ್ವಾ, ಅದರಲ್ಲೂ ವಿಶೇಷವಾಗಿ ಪ್ರೆಸ್ ಅವ್ರನ್ನ ಕರೆದು ನೀವು ಅವಾರ್ಡ್ ಫಂಕ್ಷನ್ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷ. ಮತ್ತು ಪ್ರೆಸ್ ಕ್ಲಬ್ ನಮ್ಮ ಶಿವಕುಮಾರ್ ಅವರು, ಶ್ರೀಧರ್ ಅವರೇ ಬಂದು ನಿಮಗೆ ಸಹಾಯ ಮಾಡಿದ್ದಾರೆ. ಯಾರು ಅದರಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗಿಂತಲೂ ಚೆನ್ನಾಗಿ ಬೇರೆ ಯಾರು ಗೊತ್ತಾಗಲ್ಲ. ಅದನ್ನು ಸೆಲೆಕ್ಷನ್ನ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಅದರಲ್ಲೂ ಸೀನಿಯರ್ಸ್ಗೆ ಮಾಡಿದ್ದಾರೆ. ಮತ್ತು ಭಾಳ ವರ್ಷ 20-30 ವರ್ಷ ಕೆಲಸ ಮಾಡಿದಂಥ ಎಲೆಕ್ಟ್ರಾನಿಕ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವರಿಗೆಲ್ಲ ಕೂಡ ಇವತ್ತು ಕರೆದು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಮುಂದಕ್ಕೆ ಇನ್ನೂ ಈ ಒಂದು ಫೀಲ್ಡಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಲಯನ್ಸ್ ಸಂಸ್ಥೆಯ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ, ಇವತ್ತು ಯಾರ್ಯಾರು ಅವಾರ್ಡ್ ತೊಗೊಂಡಿದ್ದಾರೆ ನಿಮಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ರೋಟರಿ ಸಂಸ್ಥೆ ಮತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಎಲ್ಲ ಮಿತ್ರರಿಗೂ ರೋಟರಿ ಫಾಲ್ಕನ್ ಮೀಡಿಯಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಅಂತಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಗೆಳೆಯರು ಯಾವುದೇ ಪ್ರಶಸ್ತಿಯನ್ನು ನಿರೀಕ್ಷೆ ಕೆಲಸ ಮಾಡೋರಲ್ಲ. ಆದರೂ ಕೂಡ ಸಾಧಕರನ್ನು ಗುರುತಿಸಿ ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸ. ರೋಟರಿ ಸಂಸ್ಥೆ ನಿಜವಾಗ್ಲೂ ಕೂಡ ಸಮಾಜಮುಖಿಯಾಗಿ ಹಲವಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು 3 ಯೋಜನೆಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಒಂದು ನೀರಿನ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಪರಿಸರದ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು. ಹೀಗೆ ಹಲವಾರು ಒಳ್ಳೆಯ ಕೆಲಸಗಳನ್ನು ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾರಂಥ ರೋಟರಿ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಾರ್ಯಕ್ರಮದಲ್ಲಿ ಏನು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಮಾಧ್ಯಮದ ಎಲ್ಲ ಗೆಳೆಯರು, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. Hi, I am Rotarian Himanshu Gupta from Rotary District 3191. It has been a pleasure and honor to be the event chair for this event for the Rotary Falcon Media Awards. And I'm extremely satisfied right now with the successful event which we just conducted, wherein we have awarded 27 people from the media on behalf of Rotary and Plus Club Bangalore. Thank you to everyone for attending this. Thank you. ಯೂಶಲಿ ನಮ್ಮ ಪ್ರೆಸ್ ಕ್ಲಬ್ನಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಉದ್ಯಮದಲ್ಲಿ, ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿರುವಂತಹ ಹಲವಾರು ಮಂದಿಯನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥದ್ದು ನಮ್ಮ ಒಂದು ಸಂಪ್ರದಾಯ. ಅದೇ ರೀತಿಯಲ್ಲಿ ಈ ಬಾರಿ ರೋಟರಿ ಸಂಸ್ಥೆಯವರು ಕೂಡ ನಮ್ಮ ಒಂದು ಜೊತೆ ಸೇರಿಕೊಂಡು ನಮ್ಮ ಟೆಲಿವಿಷನ್ ಮೀಡಿಯಾ ಇರ್ಬೋದು ಮತ್ತು ನಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು, ಈ ಎರಡೂ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ, ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಹಲವಾರು ಸ್ನೇಹಿತರುಗಳು, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಸಾಧನೆಗಳನ್ನ ಮಾಡಿದ್ದಾರೆ. ಅಂಥವನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷ ತಂದಿದೆ. ಪ್ರೆಸ್ ಕ್ಲಬ್ನ ಒಂದು ಅಧ್ಯಕ್ಷನಾಗಿ ನಾನು ಈ ಹಿಂದೆನೂ ಕೂಡ ಹಲವಾರು ಅವಾರ್ಡ್ ಫಂಕ್ಷನ್ಸ್ಗಳನ್ನ ನಾವು ಮಾಡಿದ್ದೇವೆ. ಆದರೆ ಇದೊಂಥರ ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮವರನ್ನು ನಾವು ಗುರುತಿಸೋದು ಅನ್ನೋದಕ್ಕಿಂತ ನಮ್ಮ ಜನರನ್ನು ಹೊರಗಡೆ ಗುರುತಿಸೋವಂಥದ್ದು ಇದೆಯಲ್ಲ, ಆ ಹೊರಗಡೆ ಗುರುತಿಸೋವಂಥದ್ದು ಸಾಕಷ್ಟು ಖುಷಿಯನ್ನು ತರುವಂಥದ್ದು. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಅಂದಾಕ್ಷಣ ಜನರಿಗೆ ಒಂದು ರೀತಿಯಾದಂಥ ಒಂದು ಬಯಾಸ್ಡ್ ಭಾವನೆ ಇದೆ. ಆ ಬಯಾಸ್ಡ್ ಭಾವನೆಯಲ್ಲೂ ಕೂಡ ರೋಟರಿ ಸಂಸ್ಥೆಯಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ಮಾಧ್ಯಮ ಕ್ಷೇತ್ರದ ಜನರನ್ನು ಗುರುತಿಸಿ ಅವರ ಒಂದು ವೇದಿಕೆಯಲ್ಲಿ ಒಂದು ಆನರ್ ಮಾಡೋದಿದೆಯಲ್ಲ, ಅದಕ್ಕಿಂತ ಒಂದು ಉತ್ತಮವಾದಂತಹ ಒಂದು ಕೆಲಸ ಇನ್ಯಾವುದಿಲ್ಲ ಅಂತ ನಾನಂತೂ ಭಾವಿಸ್ತೇನೆ. ಇದೇ ರೀತಿ
ರೋಟ್ರಿ ಸಂಸ್ಥೆಯವರು ತಮ್ಮ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗಲಿ. ಕೊನೆಯ ವ್ಯಕ್ತಿಗೂ ಸೇವೆ ಅನ್ನುವಂಥದ್ದು ಏನಿದೆಯಲ್ಲ, ಹಾಗೆ ಮಾಧ್ಯಮದಲ್ಲೂ ಕೂಡ ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಯಾರಿರ್ತಾನೆ ಆತನನ್ನು ಕೂಡ ಮೀಟ್ ಮಾಡುವಂಥ ಕೆಲಸನ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ರೋಟರಿ ಸಂಸ್ಥೆ ಜೊತೆ ಸೇರಿಕೊಂಡು ಮಾಡುತ್ತೆ ಅಂತ ಹೇಳ್ತೇನೆ. ಧನ್ಯವಾದಗಳು. Yeah, so today we celebrated here today the Media Falcon Award, Rotary Media Falcon Award, and we invited, after scrutiny of lot of nominations, about 25 awardees in various fields of media. We feel that Rotary can do a great community service and reach few people. However, without media, we cannot reach the masses, and that is the reason that we are here today, to celebrate and to give awards to the media people, because the media and Rotary goes together to go to the masses and reach the community, so that we can reach more and more needy people and do good to the community, good to the society, and that is the objective of today's evening. Thank you. My name is Anil Gupta. I am the district governor for the district 3191 for the year 26-27. Thank you.